ನಿನ್ನೆ ದಿನಾಂಕ 1/2/2026 ಸಂಜೆ ಸುಮಾರು ಒಂದು 8:30 ಸಮಯದಲ್ಲಿ ಬ್ಯಾಟರಾಂಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ಪಂತ್ರಪಾಳಿಯ ಏನು ಕಾಲೋನಿ ಇದೆ, ಅಲ್ಲಿ ಒಬ್ಬ ವ್ಯಕ್ತಿಯನ್ನು ಯಾರೋ ದುಷ್ಕರ್ಮಿಗಳು ಚಾಕುವಿಂದ ಚುಚ್ಚಿ ಕೊಲೆ ಮಾಡೋದ್ರಲ್ಲಿ ಮಾಹಿತಿ ಬಂದ ಮೇರೆಗೆ ಅಲ್ಲಿ ಘಟನಾ ಸ್ಥಳದಲ್ಲಿ ಪೊಲೀಸರು ಮೊದಲಾಗಿ ಅದೇ ಕಾಲೋನಿಯ ನಿವಾಸಿಗಳಾದ ಗುಣ ಮತ್ತು ಆತನ ಸ್ನೇಹಿತರು ಅಲ್ಲಿ ಒಂದು ಗಾಡಿಯನ್ನು ನಿಲ್ಲಿಸೋ ವಿಚಾರವಾಗಿ ಸ್ವಲ್ಪ ಗಲಾಟೆ ಮಾಡ್ಕೊಳ್ತಾ ಇರ್ತಾರೆ. ಅಂದರೆ ಒಂದು ಟಾಟಾ ಏಸ್, ಏನೀಗ ಮೃತ ವ್ಯಕ್ತಿ ಇದ್ದಾನೆ, ಆತನ ಒಂದು ಟಾಟಾ ಏಸ್ ಗಾಡಿ ಇರುತ್ತೆ. ಆ ಗಾಡಿಯನ್ನು ಆರೋಪಿಗಳೇನಿದ್ದಾರೆ ಅವರ ಅಂಗಡಿ ಮುಂದೆ ನಿಲ್ಲಿಸೋ ಸಲುವಾಗಿ ಸ್ವಲ್ಪ ಮಾತು ಬೆಳೆದು ಅದು ಜಗಳ ವಿಕೋಪಕ್ಕೆ ಹೋಗಿ ಈ ಆರೋಪಿ ಏನು ಮೊದಲನೇ ಆರೋಪಿ ಇದ್ದಾನೆ, ಆತ ಮೃತ ವ್ಯಕ್ತಿಗೆ ಚಾಕುವಿಂದ ಕತ್ತಿನ ಭಾಗಕ್ಕೆ ಚುಚ್ಚಿದಾಗ ಆ ವ್ಯಕ್ತಿ ಅಲ್ಲಿ ಕೆಳಗಡೆ ಬೀಳ್ತಾನೆ. ಮತ್ತು ಏನು ಈಗ ಮೃತ ವ್ಯಕ್ತಿ ಇದ್ದಾನೆ, ಆ ವ್ಯಕ್ತಿ ಜೊತೆ ಇನ್ನೊಬ್ಬ ವ್ಯಕ್ತಿ ಕೂಡ ಅವನ ಜೊತೆ ಇರ್ತಾನೆ. ಆತ ಈ ಕೇಸಿನ ಕಂಪ್ಲೇನೆಂಟ್ ಹಾಗೂ ವಿಕ್ಟಿಮ್ ಆಗಿರ್ತಾನೆ. ಅವನ ಮೇಲೆ ಕೂಡ ಇವನು ಬೆನ್ನಿಗೆ ಹಲ್ಲೆ ಮಾಡ್ತಾನೆ. ಅವರಿಬ್ಬರನ್ನ ಇಮಿಡಿಯೇಟ್ಲಿ ಅಲ್ಲಿಂದ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿ ಒಬ್ಬ ವ್ಯಕ್ತಿ ಅಂದರೆ ಏನಿಲ್ಲ ಮೃತ ವ್ಯಕ್ತಿನೇ ಅವನು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿರ್ತಾನೆ. ಮತ್ತೊಬ್ಬ ವ್ಯಕ್ತಿ ಅವನು ಔಟ್ ಆಫ್ ಡೇಂಜರ್ ಇದ್ದು ಚೇತರಿಸ್ಕೊಳ್ತಾ ಇದ್ದಾನೆ ಆಸ್ಪತ್ರೆಯಲ್ಲಿ. ಈ ಸಂಬಂಧ ಏನು ನಮ್ಮ ಎರಡನೇ ಅಂದರೆ ವಿಕ್ಟಿಮ್ ಏನಿದ್ದಾನೆ ಆತ ಕಂಪ್ಲೇಂಟ್ ಕೊಟ್ಟ ಮೇರೆಗೆ ಬ್ಯಾಟರಾಂಪುರ ಪೊಲೀಸ್ ಠಾಣೆಯಲ್ಲಿ ನಾವೊಂದು ಪ್ರಕರಣ ದಾಖಲು ಮಾಡಿಕೊಂಡು ಆರೋಪಿಗಳನ್ನ ಪತ್ತೆ ಶುರು ಮಾಡಿ ನಿನ್ನೆ ಮಧ್ಯರಾತ್ರಿನೇ 4 ಜನ ಆರೋಪಿಗಳು ಅಂದರೆ ಏನು ಈ ಜಗಳದಲ್ಲಿ ಭಾಗಿಯಾದಂಥ ಮೊದಲನೇ ಆರೋಪಿ ಮತ್ತು ಆತನ ತಂದೆ ಮತ್ತು ಆತನ ಇಬ್ಬರು ಅಣ್ಣಂದಿರು ಅವ್ರನ್ನೆಲ್ಲ ವಶಕ್ಕೆ ಪಡೆದು ಈಗ ವಿಚಾರಣೆ ಪ್ರಾರಂಭ ಮಾಡಿದ್ವಿ. ಸರ್, ಅಂದರೆ ಹಿಂದೆ ಪರಿಚಯ ಇದ್ದರೆ ಇವರೆಲ್ಲ ಒಂದೇ ಕಾಲೋನಿಯವರಾಗಿರ್ತಾರೆ ಮತ್ತು ಸ್ನೇಹಿತರೇ ಆಗಿರ್ತಾರೆ. ಈ ಒಂದು ಸಣ್ಣ ವಿಚಾರಕ್ಕೆ ಜಗಳ ಆಗಿ ಆ ಜಗಳ ವಿಕೋಪಕ್ಕೆ ಹೋಗಿ ಕೊಲೆ ನಡೆದಿರೋಂಥದ್ದು. ಪ್ರೀವಿಯಸ್ಲಿ ಯಾವುದೇ ಗಲಾಟೆ ಇಲ್ಲ, ಇವರು ಎಲ್ಲ ಸ್ನೇಹಿತರಾಗಿಂದ ಇವ್ರ ಮಧ್ಯೆ ಯಾವುದೇ ಗಲಾಟೆ ಇಲ್ಲ. ಸರ್, ಇವರೆಲ್ಲ ಒಂದು ಕೊಲೆ ಕೇಸಲ್ಲಿ 2018ರ ಒಂದು ಪ್ರಕರಣದಲ್ಲಿ ಇವರೆಲ್ಲ ಅಕ್ಯೂಸ್ಡ್ ಆಗಿದ್ದಾರೆ. ಆ ವಿಚಾರ ನಾವು ಈಗ ತನಿಖೆ ಶುರುವಾಗಿರೋದ್ರಿಂದ ನಂತರ ನಾನು ತಿಳಿಸ್ತೀನಿ.